ಇನ್ನು ಸ್ಥಳೀಯ ಚುನಾವಣೆಯ ಮತ ಎಣಿಕೆ ಸಂದರ್ಭದಲ್ಲಿ ಗಲಭೆ ಶುರುವಾಗಿದೆ. ಮುಂಬೈನ ಸ್ಥಳೀಯ ಚುನಾವಣೆಯ ಮತ ಎಣಿಕೆ ಸಂದರ್ಭದಲ್ಲಿ ಗಲಭೆ ಶುರುವಾಗಿರುವಂತದ್ದು. ಬಿಜೆಪಿ ಶಿವಸೇನೆ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೀತಾ ಇದೆ. ಬಿಜೆಪಿ ಹಾಗೂ ಶಿವಸೇನೆ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೀತಾ ಇರುವಂತದ್ದು. ಸಂಭಾಜಿನಗರ ಮತ ಎಣಿಕೆ ವೇಳೆ ಗಲಭೆ ಶುರುವಾಗಿದೆ. ಪರಿಸ್ಥಿತಿಯನ್ನ ನಿಯಂತ್ರಿಸಲು ಇದೀಗ ಪೊಲೀಸರಿಂದ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಲಾಗಿದೆ. ಸ್ಥಳೀಯ ಚುನಾವಣೆಯ ಮತ ಎಣಿಕೆ ಸಂದರ್ಭದಲ್ಲಿ ಗಲಭೆ ಶುರುವಾಗಿದೆ. ಪರಿಸ್ಥಿತಿಯನ್ನ ನಿಯಂತ್ರಣ ತರೋದಕ್ಕೆ ಇದೀಗ ಪೊಲೀಸರಿಂದ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿರುವಂತದ್ದು. ಸ್ಥಳೀಯ ಚುನಾವಣೆಯ ಮತ ಎಣಿಕೆ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆ ಇದು. ಬಿಜೆಪಿ ಶಿವಸೇನೆ ಕಾರ್ಯಕರ್ತರ ಮಧ್ಯೆ ಗಲಾಟೆ ಸಂಭವಿಸಿದೆ. ಪರಿಸ್ಥಿತಿಯನ್ನ ಹತೋಟಿಗೆ ತರುವುದಕ್ಕೆ ಇದೀಗ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ. ಸಂಭಾಜಿನಗರ ಮತ ಎಣಿಕೆ ವೇಳೆ ಗಲಭೆ ಶುರುವಾಗಿದೆ. ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರಿಂದ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಲಾಗಿದೆ. ಮುಂಬೈನ ಸ್ಥಳೀಯ ಚುನಾವಣೆ ಬಿಜೆಪಿಗೆ ಭಾರಿ ಮುನ್ನಡೆ ಆಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಅನ್ನು ಮಾಡಿದ್ರು, ಓಟ್ ಚೋರಿಯಾಗಿದೆ ಅಂತ. ಇದೇ ಸಂದರ್ಭದಲ್ಲಿ ಯಾವಾಗ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತೋ ಬಿಜೆಪಿ ಹಾಗೂ ಶಿವಸೇನೆ ಕಾರ್ಯಕರ್ತರ ಮಧ್ಯೆ ಇದೀಗ ಗಲಾಟೆ ಕೂಡ ಆಗ್ತಾ ಇದೆ. ಸ್ಥಳೀಯ ಚುನಾವಣೆಯ ಮತ ಎಣಿಕೆ ವೇಳೆ ನಡೀತಾ ಇರುವಂತಹ ಗಲಭೆ ಇದು. ಸಂಭಾಜಿನಗರ ಮತ ಎಣಿಕೆ ವೇಳೆ ಗಲಭೆ ಶುರುವಾಗಿದೆ. ಆ ಒಂದು ಗಲಾಟೆಯನ್ನ ನಿಯಂತ್ರಣ ತರೋದಕ್ಕೆ ಇದೀಗ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ. ಬಿಎಂಸಿ ಚುನಾವಣೆಯಲ್ಲಿ ಮಹಾಯುತಿ ಪಾರುಪತ್ಯವನ್ನ ಸಾಧಿಸ್ತಾ ಇದೆ. ಜೊತೆಯಲ್ಲಿ ಹಲವು ಸಮೀಕ್ಷೆಗಳು ಅದನ್ನೇ ಹೇಳ್ತಾ ಇದೆ. ಮುಂಬೈ ಲೋಕಲ್ ಚುನಾವಣೆಯಲ್ಲಿ ಮುಂಬೈ ಇದೀಗ ಪಾರುಪತ್ಯವನ್ನ ಬಿಜೆಪಿ ಸಾಧಿಸ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಗಲಭೆ ಕೂಡ ಶುರುವಾಗಿದೆ. ಬಿಜೆಪಿ ಶಿವಸೇನೆ ಕಾರ್ಯಕರ್ತರ ಮಧ್ಯೆ ನಡೀತಾ ಇರುವಂತಹ ಗಲಾಟೆ ಇದು. ಇಬ್ರು ಕೂಡ ಗಲಾಟೆಯನ್ನ ಮಾಡ್ಕೊಳ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಪರಿಸ್ಥಿತಿಯನ್ನ ನಿಯಂತ್ರಣ ತರೋದಕ್ಕೆ ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿದ್ದಾರೆ. ಸ್ಥಳೀಯ ಚುನಾವಣೆಯ ಮತ ಎಣಿಕೆ ಸಂದರ್ಭದಲ್ಲಿ ನಡೀತಾ ಇರುವಂತಹ ಗಲಾಟೆ ಇದು. ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ. ಮುಂಬೈನ ಸ್ಥಳೀಯ ಚುನಾವಣೆಯಲ್ಲಿ ಇದೀಗ ಓಟ್ ಚೋರಿಯಾಗಿದೆ, ಓಟ್ ಕಳ್ಳತನವನ್ನ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶಿವಸೇನೆ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ನಡೀತಾ ಇರುವಂತದ್ದು. ಗಲಾಟೆಯನ್ನ ನಿಯಂತ್ರಣ ತರೋದಕ್ಕೆ ಪರದಾಡ್ತಾ ಇದ್ದಾರೆ ಪೊಲೀಸರು. ಪಂಚರಾಜ್ಯ ಚುನಾವಣೆಗೆ ಕೈಪಡೆ ರಣತಂತ್ರವನ್ನ ಕೂಡ ರೂಪಿಸ್ತಾ ಇದೆ. ಚುನಾವಣೆಗೆ ಸಿದ್ಧತೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ. ಚುನಾವಣೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಜೊತೆ ಸಭೆಯನ್ನ ನಡೆಸೋದಕ್ಕೆ ಸಿದ್ಧತೆ ಆಗ್ತಾ ಇರುವಂತದ್ದು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸೋದಕ್ಕೆ ಇದೀಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. 2 ದಿನಗಳ ಕಾಲ ನಡೆಯುತ್ತಾ ಇರುವಂತಹ ಮಹತ್ವದ ಮೀಟಿಂಗ್ ಇದು. 2 ದಿನಗಳ ಕಾಲ ಮಹತ್ವದ ಸಭೆಯನ್ನ ಮಾಡಲಾಗುತ್ತೆ. 5 ರಾಜ್ಯಗಳ ಚುನಾವಣಾ ಉಸ್ತುವಾರಿಗಳ ಜೊತೆ ನಡೆಯುವಂತಹ ಸಭೆ ಇದು. 5 ರಾಜ್ಯಗಳ ಚುನಾವಣಾ ಉಸ್ತುವಾರಿಗಳ ಜೊತೆ ರಾಹುಲ್ ಗಾಂಧಿ ಸಭೆಯನ್ನ ನಡೆಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಈಗಾಗಲೇ ಮುಂಬೈನ ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಓಟು ಚೋರಿ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪವನ್ನ ಮಾಡ್ತಿದ್ದಾರೆ. ಹಾಗಾಗಿ ಬೇರೆ ಸ್ಥಳೀಯ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನುವ ನಿಟ್ಟಿನಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದರಿಂದ ಇದೀಗ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇರುವಂತದ್ದು. ಚುನಾವಣೆ ಸಿದ್ಧತೆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. 2 ದಿನಗಳ ಕಾಲ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಈ ಒಂದು ಮೀಟಿಂಗ್ ನಲ್ಲಿ 5 ರಾಜ್ಯಗಳ ಚುನಾವಣಾ ಉಸ್ತುವಾರಿಗಳು ಕೂಡ ಭಾಗಿಯಾಗ್ತಾರೆ. 5 ರಾಜ್ಯಗಳ ಚುನಾವಣಾ ಉಸ್ತುವಾರಿಗಳು ಜೊತೆಗೆ ರಾಹುಲ್ ಗಾಂಧಿ ಸಭೆಯನ್ನ ನಡೆಸ್ತಾರೆ. ಬಿಎಂಸಿ ಚುನಾವಣೆಯಲ್ಲಿ ಮಹಾಯುತಿ ಪಾರುಪತ್ಯವನ್ನ ಸಾಧಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಓಟು ಚೋರಿ ಕುರಿತಾಗಿ ರಾಹುಲ್ ಗಾಂಧಿ ಟ್ವೀಟ್ ಅನ್ನ ಮಾಡ್ತಾರೆ. ಇದೀಗ 2 ದಿನಗಳ ಕಾಲ ಹೈ ವೋಲ್ಟೇಜ್ ಸಭೆಯನ್ನ ಮಾಡೋದಕ್ಕೆ ರಾಹುಲ್ ಗಾಂಧಿ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. वहां प्रतिनिधि बोल के अंदर जाते रहे, वो अंदर आने के वक्त पुलिसों ने उनको घेर के करीबन 100 पुलिसों ने घेर के हमारे कार्यकर्ताओं को लाठीचार्ज किया, बहुत बुरी तरीके से जख्मी किया। ये जो बस्ती है पुलिस की, ये बेफुजल है, गलत है और इनके ऊपर कार्रवाई होनी चाहिए। इस तरीके की गुंडों पे दादागिरी दिखाओ ना, तुम्हारे डंडे में जोर है ना, मस्ती तुम में बहादुर की है ना,
वो गुंडों पे दिखाओ, वो ड्रग माफिया पे दिखाओ, वो बलात्कारियों पे दिखाओ। किस पे दिखा रहे हो आप? कार्यकर्ताओं पे? इलेक्शन गई बाजू में, हम इलेक्शन को ज्यादा महत्व देते नहीं, पहले हमारा कार्यकर्ता जरूरी है। कार्यकर्ता हमारे लिए सब कुछ है। तो सर क्या ये यानी मिसयूज किया जा रहा है? ताकत का मिसयूज है। अभी हम एमएलसी उनके खिलाफ दाखिल कर रहे हैं, देखते हैं अभी कार्रवाई कैसे की नहीं है। वहां प्रतिनिधि बोल के अंदर जाते रहते हैं। वो अंदर आने के वक्त पुलिसों ने उनको घेर के, करीबन 100 पुलिसों ने घेर के